ಫೆಬ್ರವರಿ 16ರಂದು ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತ್ಯುತ್ಸವದ ಅಂಗವಾಗಿ ಪ್ರತಿ ತಾಲೂಕಿನಲ್ಲಿ ರಮಾಬಾಯಿ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಾರಿ ಶಕ್ತಿ ಕರ್ನಾಟಕ ಬಂಡಾಯ ಸಾಹಿತ್ಯ ಸಂಘಟನೆ ಸಂಚಾಲಕರಾದ ಅಶ್ವಿನಿ ಮದನ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 16ರಂದು ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಹಿಂಸೆ ಮುಕ್ತ ಸ್ವಾವಲಂಬಿ ನಡಿಗೆಗಾಗಿ ಘನತೆಯ ಬದುಕಿಗಾಗಿ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶವನ್ನು ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ರಾಜಕೀಯ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಪ್ರತಿ ವರ್ಷ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಕಾರಣ, ಬಾಬಾ ಸಾಹೇಬ್ರನ್ನ ನೆಂದ್ರೆ ಅಷ್ಟೇ ಸಾಲದು, ಬಾಬಾ ಸಾಹೇಬ್ರ ಜೊತೆಯಾಗಿ ಭಾಳ ಸಂಗತಿಯಾಗಿ ಬಾಬಾ ಸಾಹೇಬ್ರ ಯಶಸ್ವಿನ ಶಕ್ತಿಯಾದಂತಹ ರಮಾಬಾಯಿ ಅಂಬೇಡ್ಕರ್ ಅವರನ್ನು ಕೂಡ ನಾವು ಸ್ಮರಿಸಬೇಕು. ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ಹೇಗೆ ಜೊತೆಯಾಗಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು, ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರಮಾತಾಯಿಯವರ ಕೊಡುಗೆ ಕೂಡ ಅಪಾರ ಇದೆ. ಮನೆಯಲ್ಲೇ ತಮ್ಮ ಪತ್ನಿಗೆ ಶಿಕ್ಷಣ ಕೊಟ್ಟಂಥ ಜ್ಯೋತಿಬಾ ಫುಲೆ ಅವರು ಮತ್ತು ಮನೆಯಲ್ಲೇ ಶಿಕ್ಷಣ ಕೊಟ್ಟಂತಹ ಬಾಬಾ ಸಾಹೇಬ್ರ ಶಿಕ್ಷಣ ಪ್ರೇಮವನ್ನು ನಾವು ಪ್ರಸಾರ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯ ಉದ್ದೇಶ, ಈ ಸಲ ನಾವು ಒಂದು 2-3 ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಆಗ್ರಹ ಮಾಡಕತ್ತೀವಿ. ಏನು ಅಂತಂದರೆ, ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮ ಅನಾರೋಗ್ಯ ನಿಮಿತ್ತ ಧಾರವಾಡಕ್ಕೆ ಬಂದು ಇಲ್ಲಿ ಉಳ್ಕೊಂಡಿದ್ರು ಹಾಸ್ಟೆಲ್ನಲ್ಲಿ. ಹಾಗಾಗಿ ಧಾರವಾಡಕ್ಕೂ ರಮಾತಾಯಿಯವ್ರಿಗೂ ಬಾಬಾ ಸಾಹೇಬ್ರಿಗೂ ನಂಟಿರೋದ್ರಿಂದ ಅವರು ಕರ್ನಾಟಕಕ್ಕೆ ಬಂದು ನೆಲೆಸಿರ್ತಕ್ಕಂಥ ಒಂದು ನೆನಪಿಗಾಗಿ ಇನ್ನೊಂದು ವಿಶೇಷ ಏನಂತಂದರೆ, ಹಾಸ್ಟೆಲ್ನಲ್ಲಿ ಯಾವುದೇ ದಿನಸಿ ಇರಲಾರ್ದಂಥ ಸಂದರ್ಭದಲ್ಲಿ, ಮಕ್ಕಳು ಉಪವಾಸ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಭೇದ ಭಾವ ಮಾಡಲಾರ್ದೆ ಆ ತಾಯಿ ತಕ್ಷಣವೇ ತಮ್ಮ ಬಂಗಾರದ ಬಳೆಗಳನ್ನು ಮಾರಿ ಆ ಮಕ್ಕಳಿಗೆ ಅನ್ನ ಹಾಕಿರ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ನೆನಪಾಗ್ತದೆ. ಹಾಗಾಗಿ ಈ ಭಾರತದ ಮಹಾದಾಸೋಹಿ ರಮಾಬಾಯಿ ಅಂಬೇಡ್ಕರ್ ಅವರಂತಂದರೆ ತಪ್ಪಾಗಲಾರ್ದು. ಅಂತಹ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹವನ್ನು ನೀಡಿದಂತಹ ರಮಾಬಾಯಿ ಅಂಬೇಡ್ಕರ್ ಅವರ ಹೆಸರನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳಾ ಹಾಸ್ಟೆಲ್ಗಳಿಗೆ ಇಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್.ಸಿ. ಮಾದೇವ್ ಸರ್ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಇಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಬೇಡಿಕೆ ಏನಂತಂದರೆ, ನಮ್ಮ ಪರಂಪರೆಯನ್ನು ಉಳಿಸಿದಂಥ ಬೆಳೆಸಿದಂತಹ ನಮ್ಮ ಐತಿಹಾಸಿಕ ಕೊಡುಗೆಯನ್ನು ನೀಡಿದಂತಹ ಮಹಿಳಾ ಚಳವಳಿಗಾರರ, ಮಹಿಳಾ ಹೋರಾಟಗಾರ್ತಿಯರ ಹೆಸರು ಇತಿಹಾಸದ ಪಠ್ಯದಲ್ಲಿ ಸೇರಬೇಕು. ಸಾವಿತ್ರಿಬಾಯಿ ಫುಲೆ ಅವರು ಪಠ್ಯದಲ್ಲಿ ಸೇರಿದಂತೆ ರಮಾಬಾಯಿ ಅಂಬೇಡ್ಕರ್ ಅವರ ಪಠ್ಯ ಕೂಡ ಆಗಬೇಕು. ಜೊತೆಗೆ ಸರ್ಕಾರದ ವತಿಯಿಂದ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಪ್ರತಿ ತಾಲೂಕುಗಳಿಗೆ ನಾವು ಹೋಗಿ ಜಾಥಾವನ್ನು ಮಾಡ್ತಾಯಿದ್ದೀವಿ. ರಮಾಬಾಯಿ ರಥಯಾತ್ರೆ ಅಂಥೇಳಿ ಎಲ್ಲ ತಾಲೂಕುಗಳಿಗೂ ರಮಾಬಾಯಿ ಕಾರ್ಯಕ್ರಮ ಆಗ್ತದೆ. ಅಲ್ಲಿಂದ ಮನವಿಗಳನ್ನು ಸಲ್ಲಿಸಿ ಸರ್ಕಾರಕ್ಕೆ ನಾವು ಈ 3 ಬೇಡಿಕೆಗಳನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಜೊತೆಗೆ ಈ ಸಲದ ವಿಶಿಷ್ಟತೆ ಏನಂದರೆ, ನಾರಿ ಶಕ್ತಿ ಕರ್ನಾಟಕ ಅಂಥೇಳಿ ಮಹಿಳಾ ಸಂಘಟನೆಯನ್ನು ಲಾಂಚ್ ಮಾಡ್ತಾಯಿದ್ದೀವಿ. ನಮ್ಮ ಭಾಗದ ತಳ ಸಮುದಾಯದ ಶೋಷಿತ ಮಹಿಳೆಯರ ಧ್ವನಿಗೆ ಸಾಕ್ಷಿಯಾಗಲಿಕ್ಕೆ ಇದು ನಾರಿ ಶಕ್ತಿ ಕರ್ನಾಟಕವನ್ನು 16ನೇ ತಾರೀಕು ಲಾಂಚ್ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾಡಿನ ಖ್ಯಾತ ವಿಚಾರವಂತರು, ಸಂಸ್ಕೃತಿ ಚಿಂತಕರಾದಂಥ ನಾಡೋಜ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಬರ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್
ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.